ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಜಗದ್ಗುರು ಶಿವರಾಮವಧೂತರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಶ್ರೀಮನ್ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ಶಿವಕಾರುಣ್ಯ ಸ್ಥಳದ ಮೊದಲನೇ ಪದ್ಯದಲ್ಲಿ ಮೊದಲನೇ ನುಡಿಯೊಳಗೆ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ಹರನಡಿವಿಡಿ ಶಾಂತರೊಡನಾಡು. ಹರನ ಅಡಿವಿಡಿ. ಹರನ ಅಂತಂದರೆ ಪರಮಾತ್ಮನ ಸಗುಣರೂಪನಾಗಿರತಕ್ಕಂಥ ಪರಮಾತ್ಮನ ಚರಣಕಮಲಗಳನ್ನು ಹಿಡಿ ಅಂತ ಹೇಳ್ತಾರೆ. ಅಂದರೆ ನಾವು ಪರಮಾತ್ಮನ ಚರಣಕಮಲಗಳಲ್ಲಿ ಭಕ್ತಿ ಉಳ್ಳವರಾದೀವಿ ಅಂತಂದ್ರೆ ಆ ಪರಮಾತ್ಮನ ಕೃಪಾ ಅನ್ನುವಂಥದ್ದು ನಮಗಾಗ್ತದೆ. ಮೋಕ್ಷವನ್ನು ಹೊಂದಲಿಕ್ಕೆ ಹಲವು ಸಾಧನೆಗಳದಾವೆ. ಆ ಎಲ್ಲ ಸಾಧನೆಗಳಲ್ಲಿ ಅತಿ ಸುಲಭವಾದ ಸಾಧನ ಯಾವುದು ಅಂತಂದ್ರೆ ಭಕ್ತಿ ಅಂತ ಹೇಳ್ತಾರೆ. ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಅಂಥೇಳಿ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ನಾವು ಈ ಜನನ ಮರಣಾತ್ಮಕವಾಗಿರ್ತಕ್ಕಂಥ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದಬೇಕಾಗಿತ್ತು ಅಂತಂದರೆ ಕೆಲವರು ಯೋಗವನ್ನು ಮಾಡ್ತಾರೆ, ಕೆಲವರು ವೈರಾಗ್ಯವನ್ನು ಸಂಪಾದನೆ ಮಾಡ್ತಾರೆ, ಕೆಲವರು ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡ್ತಾ ಇದ್ದಾರೆ, ಕೆಲವರು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಹೀಗೆ ಹಲವು ಸಾಧನೆಗಳಲ್ಲಿ ತೊಡಗ್ತಾ ಇದ್ದಾರೆ. ಆದರೆ ಎಲ್ಲರಿಗೂ ಸರಳವಾಗಿರತಕ್ಕಂಥ ಸಾಧನ, ಎಲ್ಲರೂ ಸುಲಭವಾಗಿ ಭಗವತ್ ಸಾಕ್ಷಾತ್ಕಾರವನ್ನು ಹೊಂದಿ ಮುಕ್ತರಾಗಬೇಕಾಗಿತ್ತು ಅಂತಂದರೆ ಈ ಭಕ್ತಿ ಎನ್ನುವಂಥದ್ದು ಭಾಳ ಸರಳ ಅಂತ ಹೇಳ್ತಾರೆ. ನಾವು ಶಿವನಲ್ಲಿ ಭಕ್ತಿ ಎನ್ನುವಂಥದ್ದನ್ನು ಮಾಡಬೇಕು. ಶಿವನ ಪಾದಕಮಲಗಳನ್ನು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜಿಸಿದ್ದೀವಿ ಅಂತಂದರೆ ಪರಮಾತ್ಮ ನಮ್ಮಲ್ಲಿರ್ತಕ್ಕಂಥ ಸಕಲ ಪಾಪಗಳನ್ನು ದೂರ ಮಾಡ್ತಾ ಇದ್ದಾನೆ. ಅದಕ್ಕೆ ನಾವು ಪರಮಾತ್ಮನ ಚರಣಗಳನ್ನು ಪೂಜಿಸಬೇಕು. ಸ್ವರ್ಗಾಪವರ್ಗಯೋ ಪುಂಸಾಂ ರಸಾಯಾಂ ಭುವಿ ಸಂಪದಾಂ ಸರ್ವಾಸಾಮಪಿ ಸಿದ್ಧಾನಾಂ ಮೂಲಂ ತಚ್ಚರಣಾರ್ಚನಂ ಅಂತ ಭಾಗವತದೊಳಗೆ ಒಂದು ಶ್ಲೋಕದಲ್ಲಿ ಭಾಳ ಸುಂದರವಾಗಿ ಹೇಳಿದರು. ಸ್ವರ್ಗ ಅಪವರ್ಗಯೋಹೋ ಅಂದರೆ ಈ ಭೂಲೋಕದಲ್ಲಿರ್ತಕ್ಕಂಥ ಮಾನವರಿಗೆ ಯಾವ ಸ್ವರ್ಗ ಮತ್ತು ಮೋಕ್ಷಗಳಿಗೂ ರಸಾಯಾಂ ಭುವಿ ಸಂಪದಾಂ ಮತ್ತು ಎಲ್ಲ ಒಂದು ಸಂಪತ್ತನ್ನುವಂಥದ್ದು, ಆಮೇಲೆ ಸರ್ವಾಸಾಮಪಿ ಸಿದ್ಧಾನಾಂ ಎಲ್ಲ ಸಿದ್ಧಿಗಳಿಗೂ ಮೂಲವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಮೂಲಂ ತಚ್ಚರಣಾರ್ಚನಂ, ಆ ಪರಮಾತ್ಮನ ಒಂದು ಪೂಜೆ ಅಲ್ಲದ ಬೇರೆ ಇನ್ನೊಂದಿಲ್ಲ ಅಂತ ಹೇಳಿದರು. ಅಂದರೆ ನಾವು ಸ್ವರ್ಗವನ್ನು ಪಡೀಲಿಕ್ಕಾಗಲಿ
ಅಥವಾ ಮೋಕ್ಷವನ್ನು ಪಡೀಲಿಕ್ಕಾಗಲಿ, ಅಥವಾ ನಮಗೆ ಈ ಲೋಕದೊಳಗೆ ಎಲ್ಲ ಸಂಪತ್ತನ್ನು ನಾವು ಪಡ್ಕೊಳ್ಬೇಕಂದ್ರೂ ಕೂಡ ನಾವು ಭಗವಂತನ ಪಾದ ಪೂಜೆಯನ್ನು ಮಾಡಬೇಕು, ಪರಮಾತ್ಮನ ಪಾದಗಳನ್ನು ಹಿಡಿಬೇಕು ಅಂತಾರೆ. ಅಂದರೆ ಸದಾ ಅವನ ಪಾದಗಳಲ್ಲಿ ನಾವು ಭಕ್ತಿ ಉಳ್ಳವರಾದೇವಿ ಅಂತಂದರೆ ಪರಮಾತ್ಮ ನಮ್ಮ ಭಕ್ತಿಗೆ ಮೆಚ್ಚುತ್ತಾ ಇದ್ದಾನೆ. ಇಂಥ ಭಕ್ತಿಯನ್ನು ಅನೇಕ ಶರಣರು ಮಾಡಿದರು, ಸಂತರು ಮಾಡಿದರು, ಹಾಗೂ ಅನೇಕ ಮಹಾನುಭಾವಿಗಳು ಶಿವಯೋಗಿಗಳಾಗಲಿ, ಶರಣರಾಗಲಿ, ಸಂತರಾಗಲಿ ಆ ಭಗವಂತನ ಚರಣಗಳಲ್ಲಿ ಭಕ್ತಿಯನ್ನು ಮಾಡಿ ಭಗವತ್ ಸಾಕ್ಷಾತ್ಕಾರವನ್ನು ಹೊಂದುವಂಥವರಾಗಿದ್ದಾರೆ. ಅದಕ್ಕೆ ನಾವು ಪರಮಾತ್ಮನ ಪಾದಗಳಲ್ಲಿ ದೃಢವಾಗಿರ್ತಕ್ಕಂಥ ಭಕ್ತಿ ಎನ್ನುವಂಥದ್ದನ್ನು ನಾವು ತಪ್ಪದೇ ಮಾಡಬೇಕು ಅಂಥೇಳಿ ಇಲ್ಲಿ ಬಹು ಸುಂದರವಾಗಿ ನಮಗೆ ಮಹಾತ್ಮರು ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾರೆ. ಭಕ್ತ ಪ್ರಹ್ಲಾದ ನೋಡ್ರಿ, ಯಾವಾಗಲೂ ನಾರಾಯಣನ ಪಾದಸ್ಮರಣೆಯನ್ನು ಮಾಡ್ತಿದ್ದ. ಒಂದು ಕ್ಷಣವೂ ಬಿಡಲಾರ್ದಂಗೆ ಶ್ರೀಹರಿಯನ್ನು ಸ್ಮರಣ ಮಾಡಿದ್ದರಿಂದ ತಂದೆಯಾಗಿರ್ತಕ್ಕಂಥ ಹಿರಣ್ಯಕಶ್ಯಪಿಗೆ ಭಾಳಷ್ಟು ಕೋಪ ಬಂತು. ಅವನು ನಮ್ಮ ವೈರಿ ಅದಾನ, ನನ್ನ ಸಹೋದರನಾಗಿರ್ತಕ್ಕಂಥ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದಾನ, ಆದ್ದರಿಂದ ಅವನ ಸ್ಮರಣೆಯನ್ನು ಮಾಡಬೇಡ ಅಂಥೇಳಿ ತಂದೆ ಎಷ್ಟೇ ಉಪದೇಶ ಮಾಡಿದ್ರೂ ಕೂಡ ಪ್ರಹ್ಲಾದ ಮಾತ್ರ ಹರಿಯ ಭಕ್ತಿಯಿಂದ ವಿಮುಖನಾಗಲಿಲ್ಲ. ತಂದೆ ಅವನನ್ನು ಸಾಯಿಸಬೇಕು ಅಂಥೇಳಿ ಹಾಲಿನಲ್ಲಿ ವಿಷವನ್ನು ಹಾಕಿಕೊಟ್ಟ, ಆನೆಯ ಕಾಲಿ ಕಟ್ಟು ಎಳೆಸಿದ, ಬೆಟ್ಟದ ಮೇಲಿಂದ ಕೆಳಗೆ ಹಾಕಿದ. ಅವನನ್ನು ಸಾಯಿಸಲಿಕ್ಕೆ ಏನು ಉಪಾಯಗಳು ಮಾಡಿದ್ರೂ ಕೂಡ ಪ್ರಹ್ಲಾದನಿಗೆ ಮರಣ ಅನ್ನುವಂಥದ್ದು ಬಂತೇನು ಅಂತಂದರೆ ಇಲ್ಲ, ಅವನಿಗೆ ಮರಣ ಅನ್ನುವಂಥದ್ದು ಬರಲೇ ಇಲ್ಲ. ಯಾಕಂದರೆ ಪರಮಾತ್ಮ ಶ್ರೀಮನ್ನಾರಾಯಣ ಅವನನ್ನು ರಕ್ಷಣಾ ಮಾಡುವಂಥವನಾಗ್ತಾ ಇದ್ದಾನೆ, ಅವನನ್ನು ಕಾಪಾಡುವಂಥವನಾಗ್ತಾ ಇದ್ದಾನೆ. ಆ ಹಾಕಿರ್ತಕ್ಕಂಥ ವಿಷವನ್ನು ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿಬಿಟ್ಟ. ಹೀಗಾಗಿ ಪ್ರಹ್ಲಾದನಿಗೆ ಮರಣ ಅನ್ನುವಂಥದ್ದು ಬರಲಿಲ್ಲ. ಅದಕ್ಕೆ ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನವುದಯ್ಯ, ನೀನೊಲಿದರೆ ವಿಷವು ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡಲ ಸಂಗಮ ದೇವ ಅಂಥೇಳಿ ಯಾವ ಅಣ್ಣ ಬಸವಣ್ಣವರು ಉಪದೇಶ ಮಾಡಿದಂತೆ ಪರಮಾತ್ಮ ಒಲದ ಅಂತಂದ್ರೆ ಕೊರಡು ಕೊನರುವುದಯ್ಯ, ಒಣಗಿ ಹೋಗಿರತಕ್ಕಂಥ ಮರ ಚಿಗಿತದಂತ, ಒಂದು ಬಡ್ಡೆಯೂ ಕೂಡ ಚಿಗಿಯಬಲ್ಲದು ಅಂತ. ಪರಮಾತ್ಮ ಒಲಿದ್ರೆ ಹಾಲು ಕೊಡದೇ ಇರತಕ್ಕಂಥ ಒಂದು ಗೊಡ್ಡ ಆಕಳನ್ನುವಂಥದ್ದು ಅದು ನಮಗೆ ಹಾಲನ್ನು ಕೊಡ್ತದ ಅಂತ. ಬರಡು ಹಯನೋದಯ್ಯ, ವಿಷವು ಅಮೃತವಯೋದಯ್ಯ, ನಾವು ವಿಷ ಕುಡಿದ್ರೂ ಕೂಡ ಅದು ಅಮೃತ ಆಗಿ ಹೋಗಿಬಿಡ್ತದೆ, ಮರಣ ಅನ್ನುವಂಥದ್ದು ಬರೋದಿಲ್ಲ. ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಅಂದರೆ ಎಲ್ಲ ವಸ್ತುಗಳು ನಮಗೆ ಪ್ರಾಪ್ತವಾಗ್ತಾ ಇದ್ದಾವಂತ. ಅದಕ್ಕೆ ನಾವು ಪರಮಾತ್ಮನ ಚರಣಗಳನ್ನು ನಾವು ಭಕ್ತಿಯಿಂದ ಆರಾಧಿಸಬೇಕು ಅಂಥೇಳಿ ಈ ಪ್ರಕಾರವಾಗಿ ಬಹು ಸುಂದರವಾಗಿ ಮಹಾತ್ಮರು ನಮಗೆ ಪರಮಾತ್ಮನ ಚರಣಗಳಲ್ಲಿ ಭಕ್ತಿ ಎನ್ನುವಂಥದ್ದನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ಹೇಳ್ತಾರೆ. ಮೀರಾಬಾಯಿನೂ ಕೂಡ ನೋಡ್ರಿ, ಮೇರೇ ತೋ ಗಿರಿಧರ ಗೋಪಾಲ್ ದೂಸರೋ ಅನ್ಯ ಕೋಯಿನರೇ, ನನಗಾದರೂ ಭಗವಂತನೇ ಆಶ್ರಯ, ಭಗವಂತನೇ ನನ್ನ ಪ್ರಾಣ. ಭಗವಂತನ ಚರಣಗಳಲ್ಲಿ ಅಂಥ ದೃಢವಾಗಿರತಕ್ಕಂಥ ಭಕ್ತಿಯನ್ನಿಟ್ಟಿದ್ಲು. ಭಗವಂತನ ಹೊರತಾಗಿ ನನಗೆ ಈ ಜಗತ್ತಿನೊಳಗೆ ಯಾರೋ ಆಶ್ರಯದಾತರಿಲ್ಲ, ನಾನು ಅವನನ್ನೇ ನಂಬಿದ್ದೀನಿ, ಸದಾ ಅವನ ಸ್ಮರಣೆಯನ್ನೇ ಮಾಡ್ತಾ ಇದ್ದೀನಿ ಅಂಥೇಳಿ ಆ ಭಗವಂತನ ಭಕ್ತಿಯೊಳಗಿನ ಆ ಭಗವಂತನ ಗುಣಗಾನವನ್ನು ಮಾಡ್ತಾ, ಆ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಸದಾ ಯಾವ ಭಗವತ್ ಚಿಂತನೆಯೊಳಗನ ತನ್ನ ಸಮಯವನ್ನು ಕಳೀತಾ ಇದ್ಲು. ಭಗವಂತನಲ್ಲಿ ಅಂಥ ಶ್ರೇಷ್ಠವಾಗಿರತಕ್ಕಂಥ ಭಕ್ತಿ ಎನ್ನುವಂಥದ್ದನ್ನು ಮಾಡಿ
ಕೃಷ್ಣ ಪರಮಾತ್ಮನ ದರ್ಶನವನ್ನು ಸದಾಕಾಲದಲ್ಲಿ ಪಡಿತಾ ಇದ್ಲು ಅಂತೇಳಿ ಆಕೆಯ ಚರಿತ್ರೆಯಲ್ಲಿ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಆಕೆಗೂ ಕೂಡ ಮಹಾರಾಣ ಸಾಯಿಸಬೇಕು ಅಂಥೇಳಿ ಹಾಲಿನೊಳಗೆ ವಿಷ ಹಾಕಿಕೊಟ್ಟ. ಆದರೂ ಕೂಡ ಆಕೆಗೆ ಮರಣ ಬರಲಿಲ್ಲ. ಒಂದು ಪೆಟ್ಟಿಗೆಯೊಳಗೆ ಒಂದು ನಾಗ ಸರ್ಪವನ್ನು, ಕಾಳಿಂಗ ಸರ್ಪವನ್ನು ತರಿಸಿದ. ನಿನಗೆ ಭಗವಂತನ ಪೂಜಿಸಲಿಕ್ಕೆ ಶ್ರೀಕೃಷ್ಣನ ಮೂರ್ತಿಯನ್ನು ತಗೊಂಡು ತರಿಸಿದ್ದೀನಿ, ನೀನು ಇದನ್ನು ಪೂಜಾ ಮಾಡು ಅಂತ ಹೇಳಿದ. ಆಕೆಗೆ ಭಾಳ ಸಂತೋಷವಾಗಿ ದೇವ ಮಂದಿರದಲ್ಲಿ ತೊಗೊಂಡು ಹೋಗಿ ಆ ಪೆಟ್ಟಿಗೆ ತೆಗೆದು ನೋಡಿದರೆ ಅದು ಕೃಷ್ಣನ ಮೂರ್ತಿಯಾಗಿ ಹೋಗಿತ್ತು. ಅಲ್ಲಿರ್ತಕ್ಕಂಥ ಕಾಳಿಂಗ ಸರ್ಪ ಅದು ಭಗವಂತನ ಮೂರ್ತಿಯಾಗಿತ್ತು. ಅದಕ್ಕೆ ಆಕೆ ಮಾಡಿರ್ತಕ್ಕಂಥ ಭಕ್ತಿಗೆ ಭಗವಂತ ಅವಳಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ನಾವು ಭಗವಂತನ ಚರಣಗಳಲ್ಲಿ ದೃಢವಾಗಿರ್ತಕ್ಕಂಥ ಭಕ್ತಿ ಎನ್ನುವಂಥದ್ದನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ನಮಗೆ ಇಲ್ಲಿ ಮಹಾತ್ಮರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮನಸ್ಸು ಶುದ್ಧವಾದಾಗಲೇ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ನಾವು ಜನ್ಮಾಂತರದಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥ ಕುಸಂಸ್ಕಾರಗಳು, ಅನಾತ್ಮ ಚಿಂತನೆಗಳು, ಅನಿಷ್ಟ ಚಿಂತನೆಗಳಿಂದ ನಮ್ಮ ಮನಸ್ಸು ಮಲಿನಾಗಿರ್ತದೆ. ನಾವು ಅನೇಕ ಪಾಪಗಳನ್ನು ಮಾಡಿಕೊಂಡು ಬಂದಿರ್ತೀವಿ. ಆ ಪಾಪಗಳೆಲ್ಲವೂ ನಮ್ಮ ಅಂತಃಕರಣದೊಳಗೆ ಇರ್ತಾವೆ. ಅಂಥ ಒಂದು ಚಿತ್ತಶುದ್ಧಿ ಎನ್ನುವಂಥದ್ದನ್ನು ನಾವು ಮಾಡಿಕೊಳ್ಬೇಕು ಅಂತಂದರೆ ನಾವು ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಶುದ್ಧತಿ ನಾಂತರಾತ್ಮ ಕೃಷ್ಣ ಪದಾಂಬೋಜ ಭಕ್ತಿ ಮೃತೆ ವಸನಮಿವ ಕ್ಷಾರೋದೈ ಭಕ್ತ್ಯಾ ಪ್ರಕ್ಷಾಲ್ಯತೆ ಚೇತಃ ಅಂತ ಯಾವ ಒಬ್ಬ ಮಹಾತ್ಮರು ಸುಭಾಷಿತಕಾರರು ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶುದ್ಧತಿ ನ ಅಂತರಾತ್ಮ ಕೃಷ್ಣ ಪದಾಂಬೋಜ ಭಕ್ತಿ ಮೃತೆ ಅಂದರೆ ಶ್ರೀಕೃಷ್ಣನ ಪಾದಪದ್ಮದಲ್ಲಿ ನಾವು ಭಕ್ತಿಯನ್ನು ಮಾಡಲಾರದೆ ನಮ್ಮ ಚಿತ್ತಶುದ್ಧಿ ಅನ್ನುವಂಥದ್ದು ಆಗ್ತದೇನು ಅಂತಂದರೆ ಆಗಂಗಿಲ್ಲ. ನಮ್ಮ ಚಿತ್ತವನ್ನು ಶುದ್ಧಿ ಮಾಡಿಕೊಳ್ಬೇಕಂಥೇಳಿ ನಾವು ಬೇರೆ ಏನೇ ಸಾಧನ ಮಾಡಿದ್ರೂ ಕೂಡ ಅದು ಶುದ್ಧ ಆಗಂಗಿಲ್ಲ. ಅದನ್ನು ನಾವು ಶುದ್ಧಿ ಮಾಡಿಕೊಳ್ಬೇಕು ಅಂತಂದರೆ ನಾವು ಆ ಕೃಷ್ಣನ ಪಾದಕಮಲಗಳಲ್ಲಿ ಅನನ್ಯವಾಗಿರತಕ್ಕಂಥ ಭಕ್ತಿಯನ್ನು ಮಾಡಬೇಕು. ಅದು ನಿಷ್ಕಾಮವಾಗಿ ಮಾಡಬೇಕಂತಾರೆ. ನಾವು ನಿಷ್ಕಾಮವಾಗಿ ಅವನ ಚರಣಗಳಲ್ಲಿ ಭಕ್ತಿ ಮಾಡಿದ್ದಾದರೆ ಹೆಂಗೆ ಒಂದು ಉದಾಹರಣೆ ಕೊಡ್ತಾರೆ ಅವರು. ವಸನಮಿವ ಕ್ಷಾರೋದೈ ಭಕ್ತ್ಯಾ ಪ್ರಕ್ಷಾಲ್ಯತೆ ಚೇತಃ. ಈ ಚೌಳುಪ್ಪು ಅಂತಿರ್ತದೆ. ನಮ್ಮ ಬಟ್ಟೆಗಳು ಭಾಳ ಕೊಳೆಯಾಗಿರ್ತಾವೆ. ಆ ಚೌಳುಪ್ಪನ್ನು ಹಾಕಿ ನಾವು ಬಟ್ಟೆ ತೊಳೆದೇವಿ ಅಂತಂದ್ರೆ ಆ ಬಟ್ಟೆ ಹೆಂಗೆ ಶುದ್ಧ ಆಗ್ತಾ ಇದ್ದಾವೆಯೋ ಹಾಗೆ ಭಗವಂತನ ಚರಣಗಳಲ್ಲಿ ಮಾಡ್ತಕ್ಕಂಥ ಭಕ್ತಿ ಎನ್ನುವಂಥದ್ದು ನಮ್ಮ ಚಿತ್ತವನ್ನು ಅದು ಶುದ್ಧ ಮಾಡ್ತದೆ ಅಂತ ಹೇಳಿದರು. ನಮ್ಮ ಚಿತ್ತ ಶುದ್ಧಿಯಾಗಬೇಕು ಅಂತಂದರೆ ಪರಮಾತ್ಮನ ಚರಣಗಳಲ್ಲಿ ನಾವು ಶುದ್ಧವಾದ ಭಕ್ತಿ ಎನ್ನುವಂಥದ್ದನ್ನು ಮಾಡಬೇಕು ಅಂಥೇಳಿ ಬಹು ಸುಂದರವಾಗಿ ಹೇಳ್ತಾರೆ. ಅದಕ್ಕೆ ಒಬ್ಬ ಮಹಾತ್ಮರು ಭಾಳ ಸುಂದರವಾಗಿ ಭಗವಂತನಲ್ಲಿ ಕೇಳ್ತಾ ಇದ್ದಾರೆ. ತಾರ್ಕಿಕಾ ಘಟಪಟೇತಿ ರಟೇಯುಃ ಶಾಬ್ದಿಕಾ ಕಪಚಟೇತಿ ಪಟೇಯುಃ ಮಾದೃಶಂ ತು ಸತತಂ ಸ್ಮರಣೀಯೌ ಚಂದ್ರಚೂಡಚರಣೌ ರಮಣೀಯೌ. ತಾರ್ಕಿಕರಾಗಿರ್ತಕ್ಕಂಥವರು ಕಠ ಪಠ ಅಂಥೇಳಿ ಅನೇಕ ರೀತಿಯಿಂದ ಅವರು ಕರ್ಕಶವಾಗಿ ಅವರು ಹೇಳ್ತಾ ಇರಲಿ. ಇನ್ನು ವ್ಯಾಕರಣಶಾಸ್ತ್ರವನ್ನು ಬಲ್ಲವರು ಕಪಚಟೇತಿ ರಟೇಯುಹು ಕಪಚಟಥ ಈ ರೀತಿ ಪಾಣಿನಿ ಸೂತ್ರಗಳು ಅನೇಕ ವ್ಯಾಕರಣ ಸೂತ್ರಗಳನ್ನು ಅವರು ಪಠನ ಮಾಡ್ತಾ ಇರಲಿ. ಮಾದೃಶಂತು ಸತತಂ ಸ್ಮರಣೀಯೌ. ಆದ್ರೆ ನನ್ನಂಥವರಿಗೆ
ಆ ಪರಮೇಶ್ವರನ ರಮಣೀಯವಾಗಿರತಕ್ಕಂಥ ಏನು ಪಾದಗಳದಾವಲ್ಲ ಅವುಗಳನ್ನು ನಾನು ಸದಾ ಸ್ಮರಣ ಮಾಡ್ತಾ ಇದ್ದೀನಿ. ಹೇ ಭಗವಂತ, ನನಗೆ ನಿನ್ನ ಪಾದ ಸ್ಮರಣೆಯನ್ನು ಕೊಡು. ನನಗೆ ಸದಾ ನಿನ್ನ ಪಾದ ಸ್ಮರಣೆ ಹೊಂದಿದ್ರೆ ಸಾಕು. ನನಗೆ ಮೃತ್ಯುವಿನ ಭೀತಿ ಅನ್ನುವಂಥದ್ದಿಲ್ಲ. ನನ್ನನ್ನು ಮೃತ್ಯು ಏನೂ ಮಾಡಲಾರದು. ಅದಕ್ಕೆ ನನಗೆ ಸದಾ ನನಗೆ ಯಾವ ತರ್ಕಶಾಸ್ತ್ರ ಬೇಕಾಗಿಲ್ಲ, ವ್ಯಾಕರಣಶಾಸ್ತ್ರ ಬೇಕಾಗಿಲ್ಲ, ಸಾಂಖ್ಯ ಮೀಮಾಂಸಾ ನನಗೆ ಯಾವ ಶಾಸ್ತ್ರಗಳ ಅಧ್ಯಯನ ಬೇಕಾಗಿಲ್ಲ. ಅವರೇನಾದರೂ ಅಧ್ಯಯನ ಮಾಡಿಕೊಳ್ಳಿ, ಆದರೆ ನನಗೆ ಮಾತ್ರ ನಿನ್ನ ಪವಿತ್ರವಾಗಿರ್ತಕ್ಕಂಥ, ಸುಂದರವಾಗಿರ್ತಕ್ಕಂಥ, ರಮಣೀಯವಾಗಿರ್ತಕ್ಕಂಥ ಚರಣ ಕಮಲಗಳು ಅಂತೇನದಾವು ಆ ಪಾದ ಕಮಲಗಳನ್ನೇ ಸ್ಮರಣ ಮಾಡ್ತಕ್ಕಂಥ ಒಂದು ಭಾಗ್ಯವನ್ನು ಕೊಡು. ನಾನು ಮಾತ್ರ ಸದಾ ಆ ಪಾದ ಕಮಲಗಳನ್ನೇ ಸ್ಮರಣ ಮಾಡ್ತಾ ಇದ್ದೀನಿ ಅಂಥೇಳಿ ಬಹು ಸುಂದರವಾಗಿ ಒಬ್ಬ ಮಹಾತ್ಮರು ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ಸದಾ ಭಗವಂತನ ಚರಣ ಕಮಲಗಳನ್ನೇ ಧ್ಯಾನಿಸಬೇಕು. ಅವನ ಪಾದ ಕಮಲಗಳಲ್ಲಿ ನಮಗೆ ದೃಢವಾಗಿರ್ತಕ್ಕಂಥ ಭಕ್ತಿ ಅನ್ನುವಂಥದ್ದನ್ನು ಮಾಡಿದ್ದೀವಿ ಅಂತಂದರೆ ಭಗವಂತ ನಮ್ಮ ಮೇಲೆ ವಿಶೇಷವಾಗಿರ್ತಕ್ಕಂಥ ಕೃಪಾ ಮಾಡ್ತಾನೆ. ನಮ್ಮ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾ ಇದ್ದಾನೆ. ನಮಗೆ ಈ ಲೋಕದ ಭೋಗಗಳನ್ನು ಕೊಡ್ತಾನೆ, ಪರಲೋಕದ ಭೋಗಗಳನ್ನು ಕೊಡ್ತಾನೆ. ನಾವು ನಿಷ್ಕಾಮವಾಗಿ ಮಾಡಿದರೆ ನಮ್ಮ ಅಂತಃಕರಣ ಪರಿಶುದ್ಧವಾಗಿ ನಮಗೆ ಜ್ಞಾನ ಅನ್ನುವಂಥದ್ದಾಗ್ತದೆ. ನಾವು ಆತ್ಮಜ್ಞಾನವನ್ನು ಮಾಡಿಕೊಂಡು ನಾವು ಮುಕ್ತರಾಗ್ತಾ ಇದ್ದೀವಿ. ಅದಕ್ಕೆ ಆ ಪರಮಾತ್ಮನ ಚರಣಗಳಲ್ಲಿಯೇ ನಾವು ದೃಢವಾಗಿರ್ತಕ್ಕಂಥ ಒಂದು ಭಕ್ತಿ ಎನ್ನುವಂಥದ್ದನ್ನು ಮಾಡಬೇಕು ಅಂತ ತಿಳ್ಕೊಂಡು ಬಹು ಸುಂದರವಾಗಿ ಮಹಾತ್ಮರು ನಮಗೆ ಉಪದೇಶ ಮಾಡ್ತಾರೆ. ಧರ್ಮಾರ್ಥ ಕಾಮ ಮೋಕ್ಷೇಶು ನೇಚ್ಛಾ. ಒಂದು ಕಡೆಯಲ್ಲಿ ಮಹಾತ್ಮರು ಬಹಳ ಸುಂದರವಾಗಿ ಹೇಳಿದರು, ಧರ್ಮಾರ್ಥ ಕಾಮ ಮೋಕ್ಷೇಶು ನೇಚ್ಛಾ ಮಮ ಕದಾಚನ ತ್ವತ್ಪಾದ ಪಂಕಜಸ್ವಾದ ಜೀವಿತಂ ದೀಯತಾಂ ಮಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 4 ಪುರುಷಾರ್ಥಗಳದಾವೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂಥೇಳಿ 4 ರೀತಿಯಾಗಿರ್ತಕ್ಕಂಥ ಪುರುಷಾರ್ಥಗಳನ್ನು ನಾವು ಸಾಧಿಸಬೇಕು ಅಂತ ಹೇಳಿದರು. ಅಂದರೆ ನಾವು ಧರ್ಮದಿಂದ ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಧರ್ಮದಿಂದ ನಮಗೇನಾಗ್ತದೆ, ಆ ಭಗವಂತನ ಒಂದು ಕೃಪಾ ಅನ್ನುವಂಥದ್ದಾಗ್ತದೆ. ಧರ್ಮ ನಮಗೆ ಪುಣ್ಯವನ್ನು ತಂದು ಕೊಡ್ತದೆ. ಆ ಪುಣ್ಯದಿಂದಲೇ ನಾವು ಇಹಲೋಕದಲ್ಲಿ ಪರಲೋಕದಲ್ಲಿ ಸುಖ ಅನ್ನುವಂಥದ್ದನ್ನು ಪಡೀತಾ ಇದ್ದೀವಿ. ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರೆ, ಇಲ್ಲಿ ಮೋಕ್ಷವೇ ಪರಮ ಪುರುಷಾರ್ಥ. ನಾವು ಮೋಕ್ಷವನ್ನು ಹೊಂದಬೇಕು ಅಂತಂದರೆ ನಾವು ಮೊದಲು ಧರ್ಮ, ಅರ್ಥ, ಕಾಮ ಈ 3 ಪುರುಷಾರ್ಥಗಳನ್ನು ನಾವು ಸಾಧಿಸಿಕೊಂಡು ಬಂದಿರಬೇಕು. ಧರ್ಮದಿಂದ ಅರ್ಥವನ್ನು ಸಂಪಾದನೆ ಮಾಡಬೇಕು, ಧರ್ಮದಿಂದ ಕಾಮವನ್ನು ಉಪಭೋಗ ಮಾಡಬೇಕು. ಇವು 3 ಸಿದ್ಧಿಯಾದ ಬಳಿಕ ಮೋಕ್ಷ ಅನ್ನುವಂಥದ್ದು ಅದು ಪರಮ ಪುರುಷಾರ್ಥ. ಆ ಮೋಕ್ಷವನ್ನು ನಾವು ಸಾಧಿಸಬೇಕು, ಮುಕ್ತಿಯನ್ನು ಹೊಂದಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಈ ರೀತಿಯಾಗಿ ಇಲ್ಲಿ 4 ಪುರುಷಾರ್ಥಗಳದಾವು. ಆದರೆ ಒಬ್ಬ ಭಕ್ತ ಅಂತ ಇದ್ದಾನ, ನನಗೆ ಯಾವ ಕಾಲಕ್ಕೂ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಇಚ್ಛಾ ಅನ್ನುವಂಥದ್ದಿಲ್ಲ. ನನ್ನ ಮನಸ್ಸಿನ ಇಚ್ಛಾ ಏನದ ಅಂತಂದರೆ, ಹೇ ಭಗವಂತ, ತ್ವತ್ಪಾದ ಪಂಕಜಸ್ವಾದ ಜೀವಿತಂ ದೀಯತಾಂ ಮಮ. ಪರಮಾತ್ಮ, ನಿನ್ನ ಪಾದಕಮಲಗಳಲ್ಲಿ, ನಿನ್ನ ಚರಣಕಮಲಗಳಲ್ಲಿ ಸದಾ ನನಗೆ ಆಸ್ವಾದನ ಮಾಡ್ತಕ್ಕಂಥ, ಸೇವಿಸ್ತಕ್ಕಂಥ ನಿನ್ನ ಚರಣ ಕಮಲಗಳನ್ನು ಭಕ್ತಿಯನ್ನು ಮಾಡ್ತಕ್ಕಂಥ ಒಂದು ಭಾಗ್ಯವನ್ನು ಕೊಡು ನನಗೆ ಸದಾ ಕಾಲದಲ್ಲಿ ಅಂತ. ಜೀವಿತಂ ದೀಯತಾಂ ಮಮ ಜೀವಿತಂ ದೀಯತಾಂ. ನಾನು ನಿನ್ನ ಚರಣ ಕಮಲಗಳ ಒಂದು ಸ್ಮರಣೆಯೊಳಗೆ ಪೂಜಿಸುವುದರಲ್ಲಿ ನನಗೆ ಅಂಥ ಒಂದು ಸೌಭಾಗ್ಯವನ್ನು ಕೊಡು ಅಂತ ತಿಳ್ಕೊಂಡು ಇಲ್ಲಿ ಭಕ್ತನಾಗಿರತಕ್ಕಂಥವನು ಪರಮಾತ್ಮನಲ್ಲಿ ಪ್ರಾರ್ಥನೆ ಎನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ನಾವು ಸದಾ ಆ ಶಿವನ
ಪರಮಾತ್ಮನ ಚರಣಕಮಲಗಳಲ್ಲಿ, ಇಲ್ಲಿ ಶಿವ ಆಗಲಿ, ಕೃಷ್ಣ ಆಗಲಿ, ನಾರಾಯಣ ಆಗಲಿ, ಇಲ್ಲಿರ್ತಕ್ಕಂಥವನು ಭಗವಂತ ಒಬ್ಬನೇ ಅದಾನ. ಆ ಪರಮಾತ್ಮನ ಚರಣಗಳಲ್ಲಿ ನಾವು ಅನನ್ಯವಾಗಿರ್ತಕ್ಕಂಥ ಭಕ್ತಿ ಎನ್ನುವಂಥದ್ದನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ಇಲ್ಲಿ ಮಹಾತ್ಮರು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಒಬ್ಬ ಮಹಾತ್ಮರು ಮುಕುಂದಮಾಲಾ ಅನ್ನುವಂಥ ಗ್ರಂಥದೊಳಗೆ ಭಗವಂತನಲ್ಲಿ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಕುಂದ ಮೂರ್ಧ್ನಾ ಪ್ರಣಿಪತ್ಯ ಯಾಚೆ ಭವಂತಮೇಕಾಂತಮಿಯಂತಮರ್ಥಂ ಅವಿಸ್ಮೃತಿಸ್ತ್ವಚ್ಚರಣಾರವಿಂದೇ ಭವೇ ಭವೇ ಮೇ ಅಸ್ತು ಭವತ್ಪ್ರಸಾದಾತ್. ಹೇ ಮುಕುಂದ ಅಂದರೆ ಹೇ ಕೃಷ್ಣ ಪರಮಾತ್ಮನೇ, ನಾನು ನಿನಗೆ ತಲೆಬಾಗಿ ನಮಸ್ಕರಿಸಿ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೀನಿ. ಯಾಕೆಂದರೆ ಮನುಷ್ಯ ಬೇಡೋದು ಸ್ವಭಾವ. ಆದರೆ ನಾವು ಪರಮಾತ್ಮನಲ್ಲಿ ಬೇಡೋದಕ್ಕೂ ಮಹಾತ್ಮರು ಬೇಡೋದಕ್ಕೂ ಭಾಳ ವ್ಯತ್ಯಾಸ ಅದು. ಯಾಕೆಂದರೆ ನಾವು ಶಿವನಲ್ಲಿ ಭಕ್ತಿಯನ್ನು ಮಾಡ್ತೀವಿ, ಶಿವನ ಚರಣಕಮಲಗಳನ್ನು ಭಜಿಸ್ತಾ ಇದ್ದೀವಿ. ಪರಮಾತ್ಮನಲ್ಲಿ ಭಕ್ತಿ ಮಾಡಿ ನಾವು ಈ ಲೋಕದ ಭೋಗ ಪದಾರ್ಥಗಳನ್ನು ನಾವು ಯಾಚನೆ ಮಾಡ್ತೀವಿ. ಈ ಲೋಕದಲ್ಲಿರ್ತಕ್ಕಂಥ ಸಕಲ ಭೋಗಗಳನ್ನು ನನಗೆ ಕೊಡು ಅಂತ ತಿಳ್ಕೊಂಡು ನಾವು ಸದಾ ಪ್ರಾರ್ಥನೆ ಅನ್ನುವಂಥದ್ದನ್ನು ಮಾಡ್ತೀವಿ. ಆದರೆ ಭಕ್ತನಾಗಿರ್ತಕ್ಕಂಥವನು ಅಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಹೇಳ್ತಾರೆ, ಭವಂತಮೇಕಾಂತಮಿಯಂತಮರ್ಥಂ ಅವಿಸ್ಮೃತಿ ತ್ವಚ್ಚರಣಾರವಿಂದೇ ಭವೇ ಭವೇ ಮೇಸ್ತು ಭವತ್ಪ್ರಸಾದಾತ್. ಭವತ್ಪ್ರಸಾದಾತ್ ನಿನ್ನ ಒಂದು ಅನುಗ್ರಹದಿಂದ ಭವೇ ಭವೇ ಅಂದರೆ ಜನ್ಮ ಜನ್ಮಾಂತರದಲ್ಲಿಯೂ ಅಂತ ನೀನು ನನ್ನ ಮೇಲೆ ಕೃಪಾ ಮಾಡಬೇಕು. ನನಗೆ ಪ್ರತಿಯೊಂದು ಜನ್ಮ ಜನ್ಮಗಳಲ್ಲಿಯೂ ನಿನ್ನ ಒಂದು ಚರಣಾರವಿಂದದ ಮರವೇ ಅನ್ನುವಂಥದ್ದು ನನಗೆ ಆಗದಿರಲಿ ಅಂತ ಹೇಳ್ತಾ ಇದ್ದಾರೆ. ಅವಿಸ್ಮೃತಿ ತ್ವಚ್ಚರಣಾರವಿಂದೇ, ನಿನ್ನ ಚರಣ ಕಮಲಗಳು ಅತ್ಯಂತ ಪರಿಶುದ್ಧದಾವು, ಪವಿತ್ರದಾವು, ಅಂಥ ಅತ್ಯಂತ ಮನೋಹರದಾವು. ಆ ನಿನ್ನ ಚರಣ ಕಮಲಗಳ ಒಂದು ಮರವೇ ಎನ್ನುವಂಥದ್ದು ನನಗೆ ನಿರಂತರ, ನನಗೆ ಎಷ್ಟೇ ಜನ್ಮಗಳು ಬರಲಿ, ಪ್ರತಿಯೊಂದು ಜನ್ಮಗಳಲ್ಲಿಯೂ ಕೂಡ ನಿನ್ನ ಚರಣಾರವಿಂದದ ಸ್ಮರಣೆ ಎನ್ನುವಂಥದ್ದು ನನಗೆ ಇರಲಿ ಅಂತ ತಿಳ್ಕೊಂಡು ಇಲ್ಲಿ ಬಹು ಸುಂದರವಾಗಿ ಮಹಾತ್ಮರು ಪರಮಾತ್ಮನ ಚರಣಗಳಲ್ಲಿ ಪ್ರಾರ್ಥನೆ ಎನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಎರಡನೇ ವಿಚಾರ ಏನು ಅಂತಂದರೆ ಶಾಂತರೊಡನಾಡು. ಇಲ್ಲಿ ಶಾಂತರು ಅಂತಂದರೆ ಯಾರು? ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವರು. ಯಾರ ಮನೋವೃತ್ತಿ ಎನ್ನುವಂಥದ್ದು ಆ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದೆಯೋ, ಸದಾ ಭಗವಂತನ ಸ್ಮರಣೆಯಲ್ಲಿ ಇರುವಂಥದ್ದಾಗಿದೆಯೋ ಅವರಿಗೆ ಶಾಂತರು ಅಂತ ಕರೀತಾರೆ. ಅಂದರೆ ನಮ್ಮ ಮನಸ್ಸು ಶಾಂತ ಆಗಬೇಕು, ನಮ್ಮ ಮನಸ್ಸು ಭಗವನ್ಮಯ ಆಗಬೇಕು, ಭಗವಂತನ ಚರಣಗಳಲ್ಲಿ ನಮ್ಮ ಮನಸ್ಸು ಬೆರಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಒಡನಾಟ ಅನ್ನುವಂಥದ್ದು, ನಾವು ಯಾವಾಗಲೂ ಶರಣರ, ಸಂತರ, ಜ್ಞಾನಿಗಳ, ಸತ್ಪುರುಷರ, ಸದ್ಗುರುಗಳ ಒಂದು ಸಂಘದೊಳಗಿರಬೇಕು. ಅವರ ಒಡನಾಟ ಅನ್ನುವಂಥದ್ದು ನಮಗೆ ನಿರಂತರವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಆಡುವುದು, ಪಾಡುವುದು, ಕೇಳುವುದು, ಹೇಳುವುದು, ನಡೆಯುವುದು, ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ ಶರಣರೊಡನೆ. ಚನ್ನಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯವುಳ್ಳನ್ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು. ಅಕ್ಕಮಾದೇವಿ, ವೀರವಿರಾಗಿಣಿ ಅಕ್ಕಮಾದೇವಿಯವರು ಒಂದು ವಚನದಲ್ಲಿ ಹೇಳ್ತಾರೆ, ಆಡುವುದು, ಪಾಡುವುದು, ಕೇಳುವುದು, ಹೇಳುವುದು. ನಾವು ಏನ ಆಡುವುದಾಗಲಿ, ಹಾಡುವುದಾಗಲಿ, ಅಥವಾ ಕೇಳುವುದು ಅಂದರೆ ಶ್ರವಣ ಮಾಡುವುದಾಗಲಿ, ಅಥವಾ ಹೇಳುವುದಾಗಲಿ, ಇವೆಲ್ಲವೂ ನಡೆಯುವುದು, ನುಡಿಯುವುದು, ನಾವು ನಡೆಯುವುದಾಗಲಿ, ನುಡಿಯುವುದಾಗಲಿ ಇವೆಲ್ಲವೂ ಸರಸ ಸಮ್ಮೇಳನವಾಗಿಪ್ಪುದಯ್ಯ ಶರಣರೊಡನೆ. ಶರಣರು ಅಂದರೆ ಜ್ಞಾನಿಗಳು, ಮಹಾತ್ಮರು ಏನದಾರ ಅವರ ಜೊತೆಯೊಳಗೆ ನಾವು ಈ ರೀತಿಯಾಗಿ ವ್ಯವಹರಿಸಿದ್ದೀವಿ ಅಂತಂದರೆ ಅದು ನಮಗೆ ತುಂಬ ಆನಂದವನ್ನು ಕೊಡ್ತದೆ, ನಮ್ಮ ಜೀವನದೊಳಗೆ ಸಂತೋಷವನ್ನು ಕೊಡ್ತದೆ.
ನಮಗೆ ಪರಮಾತ್ಮನ ಪ್ರಾಪ್ತಿ ಅನ್ನುವಂಥದ್ದಾಗ್ತದೆ. ನಾವು ನಿಜವಾಗಿಯೂ ಆತ್ಮದರ್ಶನವನ್ನು ಮಾಡಿಕೊಂಡು ನಾವು ಧನ್ಯರಾಗ್ತಾ ಇದ್ದೀವಿ. ಅದಕ್ಕೆ ನಾವು ಮಹಾತ್ಮರ ಸನ್ನಿಹಿತದೊಳಗಿರಬೇಕು, ಸದಾ ಅವರ ಸೇವಾದಿಗಳನ್ನು ಮಾಡ್ತಾ ಇರಬೇಕು. ಅದಕ್ಕೆ ಹೇ ಚನ್ನಮಲ್ಲಿಕಾರ್ಜುನ, ನೀ ಕೊಟ್ಟ ಆಯುಷ್ಯವುಳ್ಳನ್ನಕ್ಕರ, ನೀ ನನಗೇನು ಆಯುಷ್ಯವನ್ನು ಕೊಟ್ಟಿದ್ದೀ, ಆ ಆಯುಷ್ಯ ಅನ್ನುವಂಥದ್ದನ್ನು ನಾನು ಎಲ್ಲಿ ಕಳಿಬೇಕು ಅಂತಂದರೆ ಲಿಂಗ ಸುಖಿಗಳ ಸಂಘದಲ್ಲಿ. ಲಿಂಗ ಅಂತಂದರೆ ಯಾವುದು? ಪರಮಾತ್ಮ. ಆ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಯಾವ ಅನುಭಾವಿಗಳದಾರ, ನಿಜವಾದ ಶರಣರದಾರ, ಸತ್ಪುರುಷರದಾರ, ಸಂತ ಜ್ಞಾನಿಗಳದಾರ, ಅಂಥವರ ಒಂದು ಸಂಘದೊಳಗೆ ನಾನು ದಿನಗಳ ಕಳೆವೆನು. ಯಾಕೆಂದರೆ ಅವರು ಆತ್ಮದರ್ಶನ ಮಾಡಿಕೊಂಡಿರ್ತಾರೆ. ಅವರು ನಿಜವಾದ ಆ ಪರಬ್ರಹ್ಮದ ಸಾಕ್ಷಾತ್ಕಾರ ಅನ್ನುವಂಥದ್ದಾಗಿರ್ತದೆ. ಅವ್ರ ಸಂಘದೊಳಗೆ ನಾನು ಉಳ್ಕೊಂಡೆ ಅಂತಂದರೆ ನನಗೆ ಆ ಮಹಾತ್ಮರ ಒಂದು ಕರುಣೆ ಆಗ್ತದೆ, ಅವರ ದಿವ್ಯ ಉಪದೇಶವನ್ನುವಂಥದ್ದು ನನಗೆ ದೊರಕ್ತದೆ. ನನ್ನ ಜನ್ಮ ಅನ್ನುವಂಥದ್ದು ಪಾವನ ಆಗಿ ಹೋಗಿಬಿಡ್ತದೆ. ನನಗೆ ಅದನ್ನೇ ಕೊಡು ಅಂತ ಕೇಳಿಕೊಂಡ್ರು. ನಲಗೆ ಧನ ಮುಕ್ತಿ ಸಂಪದ ಸಂತ ಸಂಘ ದೇಹಿ ಸದಾ ಅಂತಾರ. ಸಂತ ತುಕಾರಾಮರು ಭಗವಂತನಲ್ಲಿ ಅವರು ಏನು ಪ್ರಾರ್ಥನಾ ಮಾಡಿದರು ಅಂತಂದ್ರೆ, ನಲಗೆ ಧನಮುಕ್ತಿ ಸಂಪದ, ಹೇ ಪರಮಾತ್ಮ, ನನಗೆ ಯಾವ ಸಂಪತ್ತನ್ನುವಂಥದ್ದು ಬೇಡ. ನಿನ್ನಲ್ಲಿ ನಾನು ಇಹಲೋಕದ ಭೋಗಗಳನ್ನಾಗಲಿ ಪರಲೋಕದ ಭೋಗಗಳನ್ನಾಗಲಿ ಕೊಡುವಂತ ನಾನು ನಿನ್ನಲ್ಲಿ ಕೇಳಲಾರೆ. ಅವುಗಳನ್ನು ನನಗೆ ಕೊಡುವಂಥೇಳಿ ನಾನು ನಿನ್ನಲ್ಲಿ ಬೇಡಿಕೊಳ್ಳುವುದಿಲ್ಲ. ಮತ್ತು ನನಗೆ ಮೋಕ್ಷವೂ ಕೂಡ ನಿನ್ನಲ್ಲಿ ಅಪೇಕ್ಷೆ ಅನ್ನುವಂಥದ್ದನ್ನು ಮಾಡೋದಿಲ್ಲ. ನೀನು ನನಗೆ ಸದಾ ಯಾವ ಶರಣರ ಸಂಘವನ್ನು ಕೊಡು, ಸಂತರ ಸಂಘವನ್ನು ಕೊಡು. ನಲಗೆ ಧನ ಮುಕ್ತಿ ಸಂಪದ, ಧನ ಆಗಲಿ ಮುಕ್ತಿಯಾಗಲಿ ಸಂಪತ್ತಾಗಲಿ ಇದು ಯಾವುದನ್ನೂ ನಾನಿನ್ನಲ್ಲಿ ಕೇಳಿಕೊಳ್ಳುವುದಿಲ್ಲ. ನೀನು ಸದಾ ನನಗೆ ಒಂದು ಭಕ್ತಿ ಎನ್ನುವಂಥದ್ದನ್ನು, ಯಾವ ಶರಣರ ಸಂಘ ಸಂತರ ಸಂಘ ಅನ್ನುವಂಥದ್ದನ್ನು ಸದಾವಕಾಲದಲ್ಲಿ ಕೊಡುವಂಥವನಾಗು ಅಂಥೇಳಿ ಈ ಪ್ರಕಾರವಾಗಿ ಸಂತರೂ ಕೂಡ ಪರಮಾತ್ಮನಲ್ಲಿ ಪ್ರಾರ್ಥನೆ ಎನ್ನುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ನಮಗೆ ಭಗವಂತನ ಜ್ಞಾನ ಆಗಬೇಕು ಅಂತಂದ್ರೆ ಅದು ಸತ್ಪುರುಷರ ಸಂಘದೊಳಗನ ಸಾಧ್ಯ ಆಗ್ತದೆ. ಸತ್ಪುರುಷರು ಜ್ಞಾನಿಗಳ ಸಂಘದೊಳಗೆ ನಾವು ಇದ್ದೀವಿ ಅಂತಂದರೆ ನಮಗೆ ಭಗವತ್ ಸಾಕ್ಷಾತ್ಕಾರ ಅನ್ನುವಂಥದ್ದು ಉಂಟಾಗ್ತದೆ. ಅದಕ್ಕೆ ನಾವು ಪರಮಾತ್ಮನಲ್ಲಿ ಯಾವ ಸದ್ಗುರುನಾಥನ ಚರಣ ಕಮಲಗಳಲ್ಲಿ ನಾವು ಭಕ್ತಿಯನ್ನು ಮಾಡ್ತಾ ಅವನ ಸಂಘದೊಳಗೆ ನಾವು ಇರಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಭಾಳ ಸುಂದರವಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಅದಕ್ಕೆ ಮಹಾತ್ಮರು ಭಾಳ ಸುಂದರವಾಗಿ ನಮಗೆ ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ. ಮಹತ್ ಸಂಘಸ್ತು ದುರ್ಲಭೋ ಅಗಮ್ಯೋ ಅಮೋಘಶ್ಚ ತದೇವ ಸಾಧ್ಯತಾಂ ತದೇವ ಸಾಧ್ಯತಾಂ. ನಾರದರು ತಮ್ಮ ಭಕ್ತಿ ಸೂತ್ರದಲ್ಲಿ ಬಹಳ ಸುಂದರವಾಗಿ ಉಪದೇಶ ಮಾಡಿದರು. ಮಹತ್ ಸಂಘಸ್ತು, ಇಲ್ಲಿ ಮಹಾತ್ಮರ ಯಾವ ಸಂಘ ಅನ್ನುವಂಥದ್ದು, ಯಾವ ಜ್ಞಾನಿಗಳ ಸಂಘ ಅನ್ನುವಂಥದ್ದು ಇದು ಬಹಳ ದುರ್ಲಭವಾಗಿರ್ತಕ್ಕಂಥದ್ದು. ಇದು ಎಲ್ಲರಿಗೂ ದೊರಕ್ತದೇನು ಅಂತಂದ್ರೆ ಇದು ಎಲ್ಲರಿಗೂ ಸಿಗಂಗಿಲ್ಲ. ಯಾರು ಪುಣ್ಯವನ್ನು ಮಾಡಿರ್ತಾ ಇದ್ದಾರೋ ಪುಣ್ಯವಂತರಿಗೆ ಮಾತ್ರ ಮಹಾತ್ಮರ ಸಂಘ ಸಿಗುತ್ತದೆ. ಇದು ಅಷ್ಟೇ ಅಗಮ್ಯವಾಗಿರ್ತಕ್ಕಂಥದ್ದು, ಅಮೋಘವಾಗಿರ್ತಕ್ಕಂಥದ್ದು. ಅಮೋಘ ಅಂತಂದರೆ ಪಾಪರಹಿತವಾಗಿರುವಂಥದ್ದು. ಮಹಾತ್ಮರ ಜ್ಞಾನಿಗಳ ಸಂಘ ಅದು ನಮ್ಮಲ್ಲಿರ್ತಕ್ಕಂಥ ಪಾಪವನ್ನು ಕಳೀತದೆ. ಆದ್ದರಿಂದ ಅದು ಅಮೋಘ ಅದ, ಅಗಮ್ಯ. ಅದನ್ನು ಹೊಂದುವುದು ಕೂಡ ಅಷ್ಟೇ ದುಸ್ಸಾಧ್ಯ ಅನ್ನುವಂಥದ್ದು ಅದ. ಅದಕ್ಕೆ ತದೇವ ಸಾಧ್ಯತಾಂ ತದೇವ ಸಾಧ್ಯತಾಂ ಅಂದರೆ ನಾವು ಯಾವಾಗಲೂ ಸತ್ಸಂಗವನ್ನೇ ಸಾಧಿಸಬೇಕಂತಾರೆ. ಶರೀರವಿರುವ ತನಕ ಅರಿತವರ ಸಂಘವನು ಅಂತ ಯಾವ ಸರ್ಪಭೂಷಣ ಶ್ರೀಗಳು ಪರಮಾತ್ಮನಲ್ಲಿ ಕೇಳಿಕೊಂಡ್ರು. ಹೇ ಪರಮಾತ್ಮ, ನನಗೆ ಶರೀರ ಇರೂ ಪರ್ಯಂತರವಾಗಿ ಆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಭಗವಂತನನ್ನು ಯಾರು ಅರತಾರ ಅಂಥವರ ಸಂಘವನ್ನೇ ಕೊಡು ಅಂಥೇಳಿ
ಅವರೂ ಕೂಡ ಬೇಡಿಕೊಂಡಿದ್ದಾರೆ. ಅದಕ್ಕೆ ನಾವು ಮೋಕ್ಷವನ್ನು ಹೊಂದಬೇಕು ಅಂತಂದರೆ ನಮಗೆ ಜ್ಞಾನ ಆಗಬೇಕು. ಜ್ಞಾನ ಆಗಬೇಕಾದ್ರೆ ನಾವು ಶರಣರ ಸಂತರ ಸಂಘದಲ್ಲಿ ಇರಬೇಕು ಅಂಥೇಳಿ ನಮಗೆ ಭಾಳ ಸುಂದರವಾಗಿ ಹೇಳಿದರು. ಮೋಕ್ಷದ್ವಾರೇ ದ್ವಾರಪಾಲಾಹ ಚತ್ವಾರ ಸಂಪ್ರಕೀರ್ತಿತಃ ಶಮೋ ವಿಚಾರ ಸಂತೋಷ ಚತುರ್ಥ ಸಾಧು ಸಂಗಮ ಅಂತ ಯೋಗವಾಷ್ಟದಲ್ಲಿ ಹೇಳಿದರು. ಈ ಮೋಕ್ಷವನ್ನು ಹೊಂದಲಿಕ್ಕೆ 4 ದ್ವಾರಗಳದಾವಂತ, 4 ಬಾಗಿಲುಗಳು. ಚತ್ವಾರ ಸಂಪ್ರಕೀರ್ತಿತ ಅಂತ ಹೇಳಿದರು. ಈ ಮೋಕ್ಷದ 4 ದ್ವಾರಗಳು ಯಾವುವಪ್ಪ ಅಂತಂದರೆ ಶಮೋ ವಿಚಾರ ಸಂತೋಷ ಚತುರ್ಥ ಸಾಧು ಸಂಗಮ. ಮೊದಲನೇದ್ದು ಶಮ ಅನ್ನುವಂಥದ್ದು. ಶಮ ಅಂತಂದರೆ ಮನೋನಿಗ್ರಹ, ನಮ್ಮ ಮನಸ್ಸನ್ನುವಂಥದ್ದನ್ನು ನಿಗ್ರಹ ಮಾಡ್ತಕ್ಕಂಥದ್ದೇನಾದ ಇದು ಮೊದಲನೇ ಬಾಗಿಲು. ಇನ್ನು ಎರಡನೇದ್ದು ಯಾವುದಪ್ಪ ಅಂತಂದರೆ ವಿಚಾರ. ನಾವು ಭಗವಂತನ ಅಥವಾ ಪ್ರತ್ಯೇಗಾತ್ಮನ ಮತ್ತು ಈ ಜಗತ್ತಿನ ಈ ಮೂರನ್ನು ವಿಚಾರ ಮಾಡ್ಬೇಕಂತಾರೆ. ಜೀವ ಈಶ್ವರ ಜಗತ್ತು. ಜೀವ ಅಂದರೆ ಯಾರು, ಈಶ್ವರ ಅಂದರೆ ಯಾರು, ಈ ಜಗತ್ತಂದರೆ ಏನು, ಇದ್ರ ಬಗ್ಗೆ ನಾವು ಸದಾ ವಿಚಾರ ಮಾಡ್ತಾ ಇರಬೇಕಂತಾರೆ. ಯಾಕೆ ಜೀವನು ಬ್ರಹ್ಮರೂಪದಾನ ಮತ್ತು ಈ ಜಗತ್ತನ್ನುವಂಥದ್ದು ಸ್ವಪ್ನವತ್ ಮಿಥ್ಯಾ ಅದಿದು. ಆದ್ದರಿಂದ ಇಲ್ಲಿ ನಾವು ಜೀವ ಪರಮಾತ್ಮರ ಏಕತ್ವ ಜ್ಞಾನವನ್ನು ನಾವು ಮಾಡಿಕೊಂಡೇವಿ ಅಂತಂದರೆ ಈ ಭವಸಾಗರದಿಂದ ನಾವು ಮುಕ್ತರಾಗಿ ಹೋಗ್ತಾ ಇದ್ದೀವಿ. ಅದಕ್ಕಿಂಥ ವಿಚಾರ ಅನ್ನುವಂಥದ್ದು ನಮ್ಮಲ್ಲಿ ಬರಬೇಕು. ಶಮೋ ವಿಚಾರ ಸಂತೋಷ ಅಂದರೆ ನಾವು ಸದಾಕಾಲದಲ್ಲಿ ಸಂತೋಷವಾಗಿರಬೇಕು ಅಂತ ಹೇಳಿದರು. ಅಂಥ ಸಂತೋಷ ಅನ್ನುವಂಥದ್ದು ಸತ್ಸಂಗದೊಳಗೆ ನಮಗೆ ಪ್ರಾಪ್ತವಾಗ್ತಾ ಇದೆ. 4ನೇದ್ದು ಹೇಳ್ತಾ ಇದ್ದಾರೆ ಸಾಧು ಸಂಗಮ. ಮುಕ್ತಿದ್ವಾರ ನೋಡ್ರಿ. ನಾವು ಸಾಧುಗಳು ಅಂತಂದರೆ ಸಾಕ್ಷಾತ್ ಭಗವಂತನ ಸ್ವರೂಪಿಗಳಾಗಿರ್ತಕ್ಕಂಥ ಯಾವ ಮಹಾತ್ಮರದಾರ, ಶರಣ ಸಂತರದಾರ, ಅಂಥವರ ಒಂದು ಸಂಘದೊಳಗೆ ನಾವು ಅದೀವಿ ಅಂತಂದರೆ ನಮಗೆ ಮುಕ್ತಿದ್ವಾರ ಸಿಕ್ಕಂಗೆ, ನಾವು ಮೋಕ್ಷವನ್ನು ಹೊಂದ್ತಾ ಇದ್ದೀವಿ ಅಂತ. ಅದಕ್ಕೆ ಮುಕ್ತಿ ಹೊಂದಾಕ ಈ 4 ಸಾಧನೆಗಳನ್ನು ಯಾವ ಯೋಗ ವಾಸಿಷ್ಠದಲ್ಲಿ ಭಾಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾವು ಸದಾಕಾಲದಲ್ಲಿ ಸತ್ಸಂಗವನ್ನು ಮಾಡಬೇಕಂತ ಹೇಳ್ತಾರೆ. ಸತ್ಸಂಗೇನ ಪರಂ ಪ್ರಾಪ್ಯ ತರತೆ ಅಚಿರಾತ್ ಭವಂ ತಸ್ಮಾದತಿ ಪ್ರಯತ್ನೇನ ಸತ್ಸಂಗಂ ಸತತಂ ಕುರು ಅಂತ ಹೇಳ್ತಾರೆ. ನೀ ಸತ್ಸಂಗವನ್ನು ನೀ ಮಾಡಿದಿ ಅಂತಂದರೆ ಅದರಿಂದ ಪರಬ್ರಹ್ಮದ ಪ್ರಾಪ್ತಿ, ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಅನ್ನುವಂಥ ಒಂದು ಜ್ಞಾನೋದಯ ಅನ್ನುವಂಥದ್ದು ನಿನಗಾಗ್ತದೆ. ಅಂಥ ಶ್ರೇಷ್ಠವಾದ ಜ್ಞಾನವನ್ನು ನೀ ಸಂಪಾದನೆ ಮಾಡಿಕೊಳ್ತಾ ಇದ್ದೀಯ. ಆವಾಗ ನೀನು ಶೀಘ್ರವಾಗಿ, ಅಚಿರಾತ್ ಅಂದರೆ ಶೀಘ್ರವಾಗಿ, ಭವಂ ತರತೆ, ಈ ಭವಸಾಗರವನ್ನು ನೀ ದಾಟಿ ಬಿಡ್ತಾ ಇದ್ದೀಯ. ನಾವು ಭವಸಾಗರವನ್ನು ದಾಟಬೇಕಾಗಿತ್ತು ಅಂತಂದರೆ ನಾವು ಮೊದಲು ಸತ್ಸಂಗವನ್ನು ಮಾಡಬೇಕು. ಅದಕ್ಕಂತಾರೆ ಅವರು ತಸ್ಮಾದತಿ ಪ್ರಯತ್ನೇನ ಸತ್ಸಂಗಂ ಸತತಂ ಕುರು. ನೀನು ಆದಷ್ಟು ಪ್ರಯತ್ನಪೂರ್ವಕವಾಗಿ ಮಹಾತ್ಮರ ಸಂಘ ಅನ್ನುವಂಥದ್ದನ್ನು ಮಾಡು. ನೀ ಮಹಾತ್ಮರ ಸಂಘವನ್ನು ಯಾವಾಗಲೂ ಮಾಡಿದಿ ಅಂತಂದರೆ ನಿನಗೆ ಪರಮಾತ್ಮನ ಪ್ರಾಪ್ತಿಯಾಗ್ತದೆ. ಈ ಭವಸಾಗರದಿಂದ ನೀನು ಮುಕ್ತನಾಗ್ತಾ ಇದ್ದೀಯಾ ಅನ್ನುವಂಥ ಮಾತನ್ನು ಕೂಡ ನೀತಿಕಾರರು ಭಾಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ಸತ್ಸಂಗ ಮಾಡೋದರಿಂದ ನಮಗೆ ಎಲ್ಲಿ ಹೋದ್ರೂ ಗೌರವ ಅನ್ನುವಂಥದ್ದು ಸಿಗುತ್ತದೆ. ಒಂದು ಸಲ ಸಂತ ತುಕಾರಾಮರು ಒಂದು ಮಂದಿರದೊಳಗೆ ಭಜನೆ ಮಾಡ್ಕೊತ ಕುಂತಿದ್ರು. ಪಾಂಡುರಂಗನ ಧ್ಯಾನ ಮಾಡ್ಕೊತ ಕುಳಿತಿದ್ರು. ಆ ಸಮಯದೊಳಗೆ 4 ಜನ ಕಳ್ಳರು ಬಂದರು. ಕಳ್ಳರು ಬಂದು ಇಲ್ಲಿ ತುಕಾರಾಮರು ಏನು ಭಜನೆ ಮಾಡ್ತಿದ್ರಲ್ಲ ಅವ್ರ ಹತ್ರ ಬಂದು ಕೇಳ್ತಾ ಇದ್ದಾರೆ, ತುಕಾರಾಮರೇ, ನಾವು ಕಳ್ಳತನ ಮಾಡಲಿಕ್ಕೆ ಹೊರಟಿದ್ದೀವಿ, ನಮ್ಮ ಜೊತೆಯೊಳಗೆ ನೀವು ಬರ್ರಿ, ಅಲ್ಲಿ ಕಳ್ಳತನ ಮಾಡಿದ್ದರಲ್ಲಿ ನಿಮಗೂ ಒಂದಿಷ್ಟು ಭಾಗ ಕೊಡ್ತಾ ಇದ್ದೀವಿ, ಯಾಕಂದರೆ ನಿಮಗೂ ಬಹಳ ಬಡತನ ಅದ,
ಮನೆಯೊಳಗೆಲ್ಲ ಹೆಂಡತಿ ಮಕ್ಕಳೆಲ್ಲ ಉಪವಾಸ ಅದಾರ, ಅದಕ್ಕೆ ನಿನ್ನ ಕಳ್ಳತನ ಮಾಡೋದನ್ನು ಕಲಿಸ್ತೀವಿ, ನೀವು ನಮ್ಮ ಜೊತೆಯೊಳಗೆ ಬರಬೇಕು ಅಂತಂದಾಗ ತುಕಾರಾಮರು ಆಗಲಿ ನಡ್ರಪ್ಪ ಅಂತ ಕರ್ಕೊಂಡು ಹೋದರು. ಹೋದ ಕೂಡಲೇ ಒಬ್ಬ ಮನೆ ಮೇಲೆ ಏರಿದ್ರು. ಮಧ್ಯರಾತ್ರಿ ಆಗಿತ್ತು, ಏನು ಕಳ್ಳತನ ಮಾಡಬೇಕಲ್ಲ ಅಂಥೇಳಿ ಆವಾಗ ಆ 4 ಜನ ಕಳ್ಳರು ಏನು ಮಾಡಿದರು, ಮೇಲೆ ಮಾಳಿಗೆ ಮೇಲೆ ಹತ್ತಿ ಅಲ್ಲಿಂದ ಕೆಳಗೊಂದು ಹಗ್ಗದ ಮೂಲಕವಾಗಿ ಆ ಬೆಳಕಿಂಡಿಯೊಳಗೆ ಅವರನ್ನು ಕೆಳಗಿಳಿಸಿದರು. ಅವ್ರು ಹೇಳಿದರು, ನೋಡಪ್ಪ, ದೊಡ್ಡ ದೊಡ್ಡ ವಸ್ತುಗಳನ್ನು ನೀ ಕಳಿಸ್ಬೇಕು ಮೇಲೆ, ನಾವು ಮೇಲೆ ಎಳ್ಕೊಂಬಿಡ್ತೀವಿ ಅಂಥೇಳಿ ಅಂದರು. ಆಗಲಿ ಅಂಥೇಳಿ ಅವರು ನೋಡಿದರು, ದೊಡ್ಡ ದೊಡ್ಡ ವಸ್ತು ಯಾವುದಾವಿಲ್ಲಿ ಅಂತ ಕಡೆ ತುಕಾರಾಮ್ ಹುಡುಕ್ತಾ ಇದ್ದಾರೆ. ಅಲ್ಲಿ ಒಂದು ಖಾರ ರುಬ್ಬುವಂಥ ಕಲ್ಲಿತ್ತು, ದೊಡ್ಡದೊಂದು ಗುಂಡಿತ್ತು. ಅದನ್ನು ಹಗ್ಗಕ್ಕೆ ಕಟ್ಟಿದರು. ಜಗ್ರಿ ಅಂತ ಹೇಳಿದರು. ಆವಾಗ ಅವರು ನೋಡ್ತಾ ಇದ್ದಾರಾ, ಅದು ಖಾರ ರುಬ್ಬು ಒಂದು ದೊಡ್ಡ ಗುಂಡಾಗಿತ್ತು. ಇದನ್ಯಾಕೆ ಕಟ್ಟಿಯೋ, ಬೇರೆ ದೊಡ್ಡ ದೊಡ್ಡ ವಸ್ತು ನೋಡು ಅಂತಂದರು. ಅವ್ರೇನು ತಿಳ್ಕೊಂಡಿದ್ದರು, ಬಹುಶಃ ಯಾವುದೋ ಒಂದು ಪೆಟ್ಟಿಗೆನೇ ಕಟ್ಟಿರಬೇಕು ಅಂತ ಅವರಿಗೆ ಗುರ್ತಾಗಿತ್ತು. ಮತ್ತೊಂದು ಸಲ ಏನು ಮಾಡಿದರು, ಆ ಬೀಸು ಕಲ್ಲು ಮೇಲಿಂದ ಕಲ್ಲು ಇರ್ತಿತ್ತಲ್ಲ ಅದನ್ನು ಕಟ್ಟಿದರು. ಅವಾಗಂದರು, ಬಹುಶಃ ಈ ತುಕಾರಾಮರಿಗೆ ಕಳ್ಳತನ ಮಾಡೋದು ಗೊತ್ತಿಲ್ಲ, ಇವರು ಬೆಲೆ ಬಾಳ್ತಕ್ಕಂಥ ಒಳ್ಳೆ ಬಂಗಾರ ಅಂಥ ವಸ್ತುಗಳನ್ನು ಕದಿಬೇಕು, ಇವರು ನೋಡಿದರೆ ಬರೀ ಇಂಥ ಕಲ್ಲುಗಳನ್ನು ಕಟ್ಟಿ ಕಳಿಸಾಕತ್ತಾರಲ್ಲ ಅಂಥೇಳಿ, ಬೇಡ ನಾವ ಕೆಳಗೆ ಇಳಿಯೋಣ ಅಂಥೇಳಿ ಮನೆಯೊಳಗೆ ಒಬ್ಬೊಬ್ಬರೇ ಇಳಿದ್ರು. ಇಳಿದಾಗ ಅಲ್ಲಿ ತುಕಾರಾಮರು ಹಂಗೆ ಮುಂದೆ ಹೋದರು. ಅವತ್ತು ಆ ಪಾಂಡುರಂಗನ ಭಕ್ತರಾಗಿದ್ದರು ಆ ಮನೆಯವರು. ಅವರು ಅವತ್ತು ರಾತ್ರಿ ಸಮಯ ಬಹಳ ಹೊತ್ತು ಭಜನೆ ಮಾಡಿ ಅಲ್ಲಿ ಪಾಂಡುರಂಗನ ಮುಂದೆ ದೀಪ ಹಚ್ಚಿದ್ರು. ಅಲ್ಲಿ ತಾಳಗಳಿದ್ದು ಅದನ್ನು ನೋಡಿ ತುಕಾರಾಮರು ಏನು ಮಾಡಿದರು ಅಂತಂದ್ರೆ, ಜೈ ಪಾಂಡುರಂಗ ವಿಠ್ಠಲ, ಜೈ ಪಾಂಡುರಂಗ ವಿಠ್ಠಲ ಅಂತ ಭಜನೆ ಮಾಡೋಕ್ಕೆ ಶುರು ಮಾಡಿಬಿಟ್ರು ತಾಳ ಹಾಕೊಂತ. ಮನೆಯವರೆಲ್ಲ ಎದ್ದು ಬಿಟ್ಟರು. ಈ 4 ಮಂದಿ ಕಳ್ಳರಿಗೆ ಬಹಳ ಭಯ ಆಗಿಬಿಡ್ತು. ಅಯ್ಯೋ ತುಕಾರಾಮ್ ಇದೇನು ಭಜನೆ ಮಾಡಾಕತ್ತಿ ಬಿಟ್ಟ, ಇನ್ನು ನಮ್ಮನ್ನು ಮನೆಯವ್ರು ಬಿಡಂಗಿಲ್ಲ ಅಂಥೇಳಿ ಮನೆಯೊಳಗೆ ಅಲ್ಲಲ್ಲೇ ಅಡುಕೊಂಡ್ಬಿಟ್ರು. ಅವಾಗ ತುಕಾರಾಮರು ಭಜನೆ ಮಾಡೋದನ್ನು ನೋಡಿ ಎದ್ದು ಬಿಟ್ಟರು. ಅವಾಗ ಬಂದು ನೋಡ್ತಾರೆ, ಅಯ್ಯೋ ತುಕಾರಾಮರು ಬಂದಾರ ನಮ್ಮ ಮನೆಯೊಳಗೆ, ನಾವು ನಿಜವಾಗಿಯೂ ಧನ್ಯರಾದೇವಿ, ನಾವು ಪಾವನರಾದೇವಿ ಅಂಥೇಳಿ ಆ ಮನೆಯೊಳಗಿರ್ತಕ್ಕಂಥ ಎಲ್ಲ ಭಕ್ತರು ಭಾಳ ಸಂತುಷ್ಟರಾದರು. ಆವಾಗ ಪೂಜ್ಯರೇ, ತಮ್ಮ ಪಾದ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತಂದರು. ಇಲ್ಲ, ನಮ್ಮ ಗುರುಗಳು ಬಂದಾರ, ಮೊದಲು ಅವ್ರ ಪಾದ ಪೂಜೆ ಆಗಬೇಕು ಅಂತಂದರು. ಆವಾಗ ಕಳ್ಳರಿಗಂದರು, ಬಹುಶಃ ತುಕಾರಾಮ ನಮ್ಮನ್ನು ಹಿಡಿಸೇ ಬಿಟ್ಟರು, ಯಾಕಂದ್ರೆ ಇನ್ನು ನಮಗೇನು ಶಿಕ್ಷೆ ಆಗ್ತೈತೋ ಏನೋ ಅಂಥೇಳಿ ಅಲ್ಲೇನು ಅಡ್ಕೊಂಡಿದ್ರಲ್ಲ ಅವರಿಗೆ ಭಾಳ ಭಯ ಆಯಿತು, ಯಾರಿಗೆ, ಕಳ್ಳರಿಗೆ. ಆವಾಗ ಮನೆಯನ್ನು ಹುಡುಕಾಡಕತ್ರಿ, ಎಲ್ಲಿದ್ದೀರಿ ಬರ್ರಿ ಅಂತೇಳಿ ಕರ್ಕೊಂಡು ಬಂದ್ರೆ 4 ಮಂದಿ ಕಳ್ಳರನ್ನ. ಆವಾಗ ಅವ್ರು ಹೇಳ್ತಾ ಇದ್ದಾರ, ಇಲ್ಲ ನಾವು ನಿಜವಾಗಿಯೂ ಮಹಾತ್ಮರಲ್ಲ, ನಾವು ಕಳ್ಳರದೀವಿ, ನಮ್ಮನ್ನು ಬಿಟ್ಟು ಬಿಡ್ರಿ ಅಂತಂದ್ರೆ ಅವರು. ಇಲ್ಲ, ತುಕಾರಾಮ್ ಮಹಾರಾಜ್ ಹೇಳಿರಂದ್ರೆ ನೀವು ಅವ್ರ ಗುರುಗಳದೀರಿ, ನಾವು ನಿಮಗೂ ಪೂಜೆ ಮಾಡ್ತೀವಿ ಅಂಥೇಳಿ ಅಂತಂದರು. ಆವಾಗ ಅವ್ರ ಮನಸ್ಸು ಪರಿವರ್ತನೆ ಆಯಿತು. ನಾವು ನಿಜವಾಗಿಯೂ ಕಳ್ಳರಾದ್ರೂ ಕೂಡ ಇಂಥ ಸಂತರ ಸಂಘವನ್ನು ಮಾಡಿದ್ದರಿಂದ ನಮಗೆ ಎಂಥ ಗೌರವ ಅನ್ನುವಂಥದ್ದು ಸಿಗ್ತಾ ಇದೆಯಲ್ಲ. ಅಂದರೆ ನಾವು ಮಹಾತ್ಮರ ಸಂಘದೊಳಗಿದ್ದರೆ ನಮಗೆ ಒಂದು ಗೌರವ ಕೊಡ್ತಾರೆ, ಎಲ್ಲ ಕಡೆ ನಮಗೆ ಮರ್ಯಾದೆ ಅನ್ನುವಂಥದ್ದು ಪ್ರಾಪ್ತಿ ಆಗ್ತದೆ. ಆವಾಗ ಅವರು ಸಂಕಲ್ಪ ಮಾಡಿಕೊಂಡ್ರು, ನಾವು ಯಾವತ್ತೂ ಕಳ್ಳತನ ಮಾಡೋಕ್ಕೆ ಹೋಗಬಾರ್ದು, ಸಂತ ತುಕಾರಾಮರ ಭಕ್ತರಾಗಿ ಅವ್ರ ಸೇವಾ ಮಾಡ್ಕೊತ ಸದಾ ಅವರ ಸಂಘದೊಳಗನೆ ಇರಬೇಕು ಅಂಥೇಳಿ ಅವರ ಬುದ್ಧಿ ಪರಿವರ್ತನೆ ಆಯಿತು. ಅಲ್ಲಿಂದ ಅವರು ಕಳ್ಳತನ ಮಾಡೋದನ್ನು ಬಿಟ್ಟುಬಿಟ್ರು. ತುಕಾರಾಮರ ಭಕ್ತರಾಗಿ ಸದಾ ಪಾಂಡುರಂಗನ ಸ್ಮರಣೆ ಎನ್ನುವಂಥದ್ದನ್ನು ಮಾಡಿಕೊಂಡು ತಮ್ಮ ಜನ್ಮವನ್ನು ಪಾವನ ಮಾಡಿಕೊಂಡ್ರು ಅಂಥೇಳಿ ಹಿಂಗೊಂದು ಉದಾಹರಣೆ ಎನ್ನುವಂಥದ್ದು ಬರ್ತದೆ. ಅದಕ್ಕೆ ನಾವು ಕೂಡ ಅಂಥ ಶರಣರ, ಸಂತರ, ಮಹಾತ್ಮರ ಸಂಘ ಅನ್ನುವಂಥದ್ದನ್ನು ನಾವು ಮಾಡಿದ್ದೀವಿ ಅಂತಂದರೆ ನಮಗೆ ಈ ಭವಸಾಗರದಿಂದ ನಾವೆಲ್ಲರೂ ಮುಕ್ತರಾಗ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಆ ಮಹಾತ್ಮರ ಸಂಘ ಅನ್ನುವಂಥದ್ದು, ಅದಕ್ಕೆ ಸಾರಸಜ್ಜನ ಸಂಘವ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ, ಆವ ಹಾಮಾದರೇನು ವಿಷ ಒಂದೇ
ಅಂಥವರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಘ ಶಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ನಾವು ಯಾವಾಗಲೂ ಸಜ್ಜನರ ಸಂಘ ಅನ್ನುವಂಥದ್ದನ್ನು ಮಾಡಬೇಕು, ದುರ್ಜನರ ಸಂಘ ಅನ್ನುವಂಥದ್ದು ಬೇಡ ಅಂತ ಹೇಳ್ತಾರೆ. ದುರ್ಜನರ ಸಂಘ ನಮಗೆ ಅವಮಾನವನ್ನು ಉಂಟು ಮಾಡ್ತದೆ, ನಮ್ಮ ನರಕಕ್ಕೆ ಪ್ರಾಪ್ತಿ ಆಗ್ತದೆ. ಅಂದರೆ ಯಾವ ಹಾವಾದ್ರೆ ಏನು, ವಿಷ ಒಂದೇ ಇರ್ತದಂತ. ಅದಕ್ಕೆ ಅಂಥವ್ರ ಸಂಘ ಬ್ಯಾಡ ಅಂತಾರೆ. ಯಾರು ಅಂತರಂಗ ಶುದ್ಧಿ ಮಾಡಿಕೊಂಡಾರೋ ಅಂಥವ್ರ ಸಂಘವನ್ನು ಬಯಸ್ತಾ ಇದ್ದಾರೆ. ಅಂತರಂಗ ಶುದ್ಧವಿಲ್ಲದವರ ಸಂಘ ಶಿಂಗಿ ಕಾಳಕೂಟ ವಿಷ ಅಂತ ಹೇಳಿದ್ರು ಅವರು. ಹೆಂಗೆ ಕಾಳಿಂಗ ಸರ್ಪ ಅನ್ನುವಂಥದ್ದು ಹೆಂಗೆ ವಿಷ ಇರ್ತದೆ, ಹಂಗೆ ಅಂತರಂಗ ಶುದ್ಧಿ ಇಲ್ಲ ಅಂತಂದ್ರೆ ಅವರ ಹೃದಯದೊಳಗೆ ಅಜ್ಞಾನ ತುಂಬಿರ್ತದೆ, ಪಾಪ ತುಂಬಿರ್ತದೆ, ದುರ್ಗುಣದಿಂದ ಯುಕ್ತರಾಗಿರ್ತಾ ಇದ್ದಾರೆ. ಅಂಥವ್ರ ಸಂಘ ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಶಾಂತರೊಡನಾಡು. ಯಾವಾಗಲೂ ಇಲ್ಲಿ ಶಾಂತರು ಅಂದರೆ ಜ್ಞಾನಿಗಳು, ಸದ್ಗುರು, ಮಹಾತ್ಮರು ಅಂತೇನದಾರ, ಅವ್ರ ಸಂಘವನ್ನೇ ಕೊಡುವಂಥೇಳಿ ಬೇಡ್ಕೊಂಡಿದ್ದಾರೆ. ಅಂಥ ಸಂಘವನ್ನು ನಾವೆಲ್ಲರೂ ಮಾಡಿ ನಮ್ಮ ಜನ್ಮ ಪಾವನ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಓಂ ತತ್ಸತ್.